ಹಾಯ್ ಫ್ರೆಂಡ್ಸ್, ಇವತ್ತು ಪಿ ಡಿ ಒ ಎಕ್ಸಾಮ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಕೇಳುವಂತಹ ಕೆಲವೊಂದಷ್ಟು ಮುಖ್ಯವಾದ MCQsನ ನೋಡೋಣ. ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ ಈ ಕೆಳಗಿನ ಯಾವ ವಿಷಯಗಳು ಬರ್ತವೆ ನೋಡೋಣ. ಸಾಂಪ್ರದಾಯಿಕ ಶಕ್ತಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗಣಿಗಾರಿಕೆ, ಮೀನುಗಾರಿಕೆ. ಇದರಲ್ಲಿ ಬರ್ತಕ್ಕಂತಹದ್ದು 2, 3, 5 ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಮೀನುಗಾರಿಕೆ. ಈ 11ನೇ ಶೆಡ್ಯೂಲ್ ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದರೆ ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ. ಅದರಲ್ಲಿ 29 ವಿಷಯಗಳನ್ನ ಒಳಗೊಂಡಿದೆ. ಅವುಗಳನ್ನ ಒಂದು ಸಾರಿ ನೋಡ್ಕೊಳ್ಳಿ, ಈ ರೀತಿಯ ಕ್ವೆಶನ್ಸ್ಗಳು ಬರುತ್ತೆ. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕುರಿತ ಆರ್ಟಿಕಲ್ ಯಾವುದು? 243D, 243C, 243A, 243E. 243D ಅಂತಕ್ಕಂಥದ್ದು ಮಹಿಳೆಯರಿಗೆ ಮೀಸಲಾತಿ ಕುರಿತಂಥ ವಿಷಯವನ್ನು ಒಳಗೊಂಡಿರುತ್ತೆ. ಕೇವಲ ಮಹಿಳೆಯರಿಗಷ್ಟೇನಾ? ಅಲ್ಲ, ಯಾವುದೇ ಮೀಸಲಾತಿ ಅಂತ ಬಂದ್ರೂ 243D ಅಂತಲೇ ಹಾಕಿ. ಕೆಲವೊಮ್ಮೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಯಾವ ಒಂದು ಲೇಖನದಲ್ಲಿ ಬರುತ್ತೆ ಅಂತ ಕೇಳಿದಾಗ ಆವಾಗಲೂ 243Dನೇ ಆಗಿರುತ್ತೆ. ಈಗ ಮಹಿಳೆಯರಿಗೆ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಏನಿತ್ತಲ್ಲ, ಅದರಲ್ಲಿ 1/3 ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಇತ್ತು. ಆದರೆ ಅದನ್ನು ಕೆಲವೊಂದಷ್ಟು ಸ್ಟೇಟ್ಸ್ಗಳು, ಯೂನಿಯನ್ ಟೆರಿಟರೀಸ್ಗಳು ಅದನ್ನು 50%ಗೆ ಹೆಚ್ಚು ಮಾಡಿಕೊಂಡ್ವು. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ 2010ನಲ್ಲಿ ಒಂದು ಅಮೆಂಡ್ಮೆಂಟನ್ನು ತಗೊಂಡು ಬಂದು 50%ನ್ನು ಮಾಡಿದೆ. ಇವಾಗ ಮಹಿಳೆಯರ ಮೀಸಲಾತಿ ಎಷ್ಟು ಅಂತಂದರೆ 50% ಆಗಿರುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸೀಟುಗಳನ್ನು ಮೀಸಲಾಗಿ ಇಡಲಾಗಿರುತ್ತೆ? ಇದರಲ್ಲಿ ಇಷ್ಟು ಅಂತ ಮೆನ್ಷನ್ ಮಾಡಿಲ್ಲ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ನೀಡಲಾಗುತ್ತೆ. ಒಂದು ವೇಳೆ ಪರಿಶಿಷ್ಟ ಜಾತಿಯವರಿಗೆ ನೀಡಿದಂತಹ ಸೀಟುಗಳಲ್ಲಿ ಯಾರೂ ಇಲ್ಲ ಅಂತಂತಂದರೆ ಅದನ್ನು ಪರಿಶಿಷ್ಟ ಪಂಗಡದವರಿಗೆ ಕೊಡಲಾಗುತ್ತೆ. ಅಥವಾ ಪಂಗಡದಲ್ಲಿ ಯಾರೂ ಇಲ್ಲ ಅಭ್ಯರ್ಥಿಗಳು ಅಂತಂದರೆ ಅದನ್ನು ಪರಿಶಿಷ್ಟ ಜಾತಿಯವರಿಗೆ ಕೊಡಲಾಗುತ್ತೆ. ರಾಜ್ಯ ಹಣಕಾಸು ಆಯೋಗವನ್ನು ನೇಮಿಸಲು ಸಂಬಂಧಿಸಿದಂತಹ ಲೇಖನ ಯಾವುದು? 243I. ಇದು 243I ಬಂದು ಪಂಚಾಯಿತಿಗಳಿಗೆ, 243Y ಬಂದು ಮುನ್ಸಿಪಾಲ್ಟಿಗಳಿಗೆ. ಅದೇ ರೀತಿ ಕೇಂದ್ರ ಹಣಕಾಸು ಆಯೋಗದ ಆರ್ಟಿಕಲ್ ಯಾವುದಪ್ಪ ಅಂದರೆ 280. ಕನ್ಫ್ಯೂಸ್ ಆಗಬೇಡಿ, ಕೇಂದ್ರ ಹಣಕಾಸು 0ಗೆ ಸಂವಿಧಾನದಲ್ಲೂ ಕೂಡ ನಾವು ನೋಡ್ತೀವಿ. ಇಲ್ಲಿ 243I ಪಂಚಾಯಿತಿಗಳಲ್ಲಿ ಬರುತ್ತೆ. 11ನೇ ಅನುಸೂಚಿ ಪ್ರಕಾರ ಪಂಚಾಯತ್ಗಳಿಗೆ ಯಾವ ಒಂದು ಅಧಿಕಾರವನ್ನು ನೀಡಲಾಗಿಲ್ಲ. ಆಗಲೇ ಒಂದು ಕ್ವಶನ್ ಬಂದಿತ್ತು, ಅದಕ್ಕೆ ಹೇಳ್ತಿರೋದು. ಈ 29 ವಿಷಯಗಳನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು ಅವರು. ಈ ಒಂದು ಪ್ರಶ್ನೆಗೆ ಉತ್ತರ ಖಾಸಗಿ ಉದ್ಯಮಗಳು ಗ್ರಾಮೀಣ ಅಭಿವೃದ್ಧಿಯನ್ನು ಕಾರ್ಯವನ್ನು ಮಾಡುತ್ತೆ. ನೀರಾವರಿ ಮತ್ತು ಕೃಷಿ ಮತ್ತು ಅರಣ್ಯ ಮುಖ್ಯವಾಗಿದ್ದು. ಇದರಲ್ಲಿ ಖಾಸಗಿ ಉದ್ಯಮ ಅಂತಕ್ಕಂಥದ್ದು ಬರೋದಿಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಕಾರ ಬಲವರ್ಧನೆ ಅಂದರೆ ಏನು? ಬಲವರ್ಧನೆ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ನೀಡ್ತಕ್ಕಂತಹದ್ದು. ಇದರಲ್ಲಿ ರಾಜ್ಯಗಳ ಪ್ರಾಬಲ್ಯವನ್ನು ಕಡಿಮೆ ಮಾಡ್ತಕ್ಕಂತಹದ್ದು. ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡೋದ್ರ ಮುಖಾಂತರ ಅವರ ಯೋಜನೆಗಳನ್ನು ಅವರೇ ರೂಪಿಸಿಕೊಳ್ಳುವಂತೆ ಮತ್ತು ಅವುಗಳೇ ಕಾರ್ಯಗತವನ್ನಾಗಿ ಮಾಡುವಂತಹ ಒಂದು ಅಧಿಕಾರ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ತದನಂತರದ ಪೀಳಿಗೆಯ ಕ್ರಾಂತಿ ಎಂದು ಪ್ರಸ್ತಾಪಿಸಿದಂತಹ ಸಮಿತಿ ಯಾವುದು? ಅಶೋಕ್ ಮೆಹ್ತಾ ಸಮಿತಿ. ಮೊದಲಿಗೆ ಬರ್ತಕ್ಕಂತಹದ್ದು ಬಲವಂತರಾಯ್ ಮೆಹ್ತಾ ಸಮಿತಿ 1957ನಲ್ಲಿ. ನಂತರದಲ್ಲಿ 20 ವರ್ಷಗಳ ನಂತರ ಅಶೋಕ್ ಮೆಹ್ತಾ ಸಮಿತಿ ಬರುತ್ತೆ. ಈ ಅಶೋಕ್ ಮೆಹ್ತಾ ಸಮಿತಿ ಏನು ಹೇಳುತ್ತೆ? 2 ಹಂತದ ಆಡಳಿತ ವ್ಯವಸ್ಥೆಗೆ ಇದು ಶಿಫಾರಸನ್ನು ಮಾಡುತ್ತೆ. ಯಾವ್ಯಾವುದು? ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿ. ಮಂಡಲ ಪಂಚಾಯತ್ ಅಂತಕ್ಕಂಥದ್ದು ಗ್ರಾಮ ಮಟ್ಟ, ತಾಲೂಕು ಮಟ್ಟ ಎರಡನ್ನೂ ಸೇರಿ ಮಂಡಲ ಪಂಚಾಯತ್ ಅಂತ ಹೇಳ್ತೀವಿ. ಜಿಲ್ಲಾ ಮಟ್ಟ ಎಂದಿನಂತೆ ಬಲವಂತರಾಯ್ ಮೆಹ್ತಾ ಸಮಿತಿಯಲ್ಲಿ ಹೇಗಿತ್ತು ಜಿಲ್ಲಾ ಪರಿಷತ್, ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಇರುತ್ತೆ. ಮೊದಲಿಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದಾಗ 3 ಹಂತದ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲೂ ಇದ್ದದ್ದು. ಆದರೆ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸನ್ನು ನೀಡಿದ ನಂತರದಲ್ಲಿ ನಮ್ಮ ಕರ್ನಾಟಕವೂ ಕೂಡ ಜೊತೆಗೆ ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಸೇರಿದಂತೆ
ಹಲವು ರಾಜ್ಯಗಳು ಈ ಸಮಿತಿಯ ಶಿಫಾರಸಿಗೆ ಒಪ್ಪಿಗೆಯನ್ನು ಸೂಚಿಸ್ತವೆ. ಈ ಅಶೋಕ್ ಮೆಹ್ತಾ ಸಮಿತಿ ಆಗಿರ್ಬೋದು, ಬಲವಂತರಾಯ್ ಮೆಹ್ತಾ ಸಮಿತಿ, ಜೊತೆಗೆ LM ಸಿಂಘ್ವಿ ಸಮಿತಿ, ಇವೆಲ್ಲವೂ ಕೂಡ ತುಂಬ ಮುಖ್ಯವಾಗಿರ್ತವೆ. ಅದರಲ್ಲೂ ಅವರು ನೀಡಿರ್ತಕ್ಕಂಥ ಶಿಫಾರಸುಗಳಿದೆಯಲ್ಲ, ಅವುಗಳ ಮೇಲೆ ತಪ್ಪದೇ ಕ್ವೆಶನ್ಸ್ ಅಂತೂ ಬಂದೇ ಬರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಶಾರ್ಟ್ಕಟ್ಟಾಗಿ ನಾನು ಒಂದು ಟ್ರಿಕ್ಸ್ನ ರೆಡಿ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ತಪ್ಪದೆ ನೋಡಿ. ಗ್ರಾಮ ಸಭೆಯ ಮುಖ್ಯ ಉದ್ದೇಶವೇನು? ಗ್ರಾಮದಲ್ಲಿ ಆಯವ್ಯಯ ಪ್ರಸ್ತಾವನೆ, ಅಭಿವೃದ್ಧಿ ಯೋಜನೆಗಳ ಅನುಮೋದನೆ, ಚುನಾವಣೆಗಳಲ್ಲಿ ಭಾಗವಹಿಸುವುದು, ಮೇಲಿನ ಎಲ್ಲವುಗಳು ಆಗಿರ್ತವೆ. ಜೊತೆಗೆ ಇದಿಷ್ಟೇ ಅಲ್ಲ, ಅದು ಸ್ವಚ್ಛತೆ ಆಗಿರ್ಬೋದು, ಆ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಆಗಿರ್ಬೋದು, ನೈರ್ಮಲ್ಯೀಕರಣ, ವಯಸ್ಕರ ಶಿಕ್ಷಣ, ನೈರ್ಮಲೀಕರಣ, ಶುಚಿತ್ವ, ಅಂಗನವಾಡಿಗಳ ಮೇಲ್ವಿಚಾರಣೆ, ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂತಹದ್ದು, ಇನ್ನಿತರೆ ಇನ್ನೂ ಹೆಚ್ಚಿನ ವಿಷಯಗಳ ಕುರಿತಂತೆ ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಮತ್ತು ಆ ಗ್ರಾಮ ಸಭೆ ಇವೆಲ್ಲ ಕಾರ್ಯಗಳನ್ನು ಕೂಡ ಮಾಡುತ್ತೆ. ಇದೂ ಅಷ್ಟೇ, ಒಂದು ಬಾರಿ ನೋಡ್ಕೊಳ್ಳಿ ಗ್ರಾಮ ಸಭೆ ನಿರ್ವಹಿಸ್ತಕ್ಕಂತಹ ಕರ್ತವ್ಯಗಳು ಮತ್ತು ಅದರ ಜವಾಬ್ದಾರಿಗಳೇನಿದೆ ಇವುಗಳನ್ನು ನೋಡ್ಕೊಳ್ಳಿ. ಇದ್ರ ಮೇಲೂ ಇದೇ ರೀತಿಯ ಕ್ವೆಶನ್ಸು ಬರುತ್ತೆ. 73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿಯೊಬ್ಬ ಸದಸ್ಯನು ಹೇಗೆ ಆಯ್ಕೆ ಮಾಡಲಾಗುತ್ತೆ? ಸದಸ್ಯನನ್ನು ನೇರ ಮತದಾನದ ಮುಖಾಂತರವಾಗಿ ಆಯ್ಕೆ ಮಾಡಲಾಗುತ್ತೆ. ಇದೇ ರೀತಿ ಬಲವಂತರಾಯ್ ಮೆಹ್ತಾರವರು ಶಿಫಾರಸನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗಳಿಗೆ ನೇರವಾಗಿ ಮತದಾನದ ಮೂಲಕ ಆಯ್ಕೆಯನ್ನು ಮಾಡಬೇಕು. ಪಂಚಾಯತಿ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಇವುಗಳಿಗೆ ಪರೋಕ್ಷವಾಗಿ ಮತದಾನವನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಗ್ರಾಮ ಸಭೆಯ ಪ್ರಮುಖ ಕರ್ತವ್ಯ ಏನು? ನಾನು ಆಗಲೇ ಹೇಳಿದಂತೆ ಗ್ರಾಮ ಸಭೆ ತನ್ನದೇ ಆದಂಥ ಹಲವು ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಹೊಂದಿರುತ್ತೆ. ಅದರಲ್ಲಿ ಇವುಗಳು ಕೂಡ ಯೋಜನೆ ರಚನೆ, ತೆರಿಗೆ ವಿಧಿಸಲು ಪ್ರಸ್ತಾವನೆ, ಅಭಿವೃದ್ಧಿ ಯೋಜನೆಗಳನ್ನು ಅನುಮೋದನೆ ಮಾಡುವುದು, ಇವೆಲ್ಲವುಗಳು ಕೂಡ ಇದರ ಕರ್ತವ್ಯ ಆಗಿರುತ್ತೆ. ಹೆಚ್ಚು ಅಭಿವೃದ್ಧಿಯ ಅಗತ್ಯವಿರುವ ಪ್ರದೇಶಗಳಿಗೆ 73ನೇ ತಿದ್ದುಪಡಿ ಪ್ರಕಾರ ಯಾವ ಅಧಿಕಾರವನ್ನು ನೀಡಲಾಗುತ್ತೆ? ತುಂಬ ಹಿಂದುಳಿದಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ಮೊದಲಿಗೆ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ, ಪ್ರಾಥಮಿಕ ಆರೋಗ್ಯ ಸೇವೆಯನ್ನು. ಪಂಚಾಯತ್ ರಾಜ್ ಸಂಸ್ಥೆಗಳು ಮುಖ್ಯವಾಗಿ ಯಾವ ತತ್ವದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ? ಅಂದರೆ ಸ್ವಾಯತ್ತತೆ, ಅಂದರೆ ತಮ್ಮ ತೀರ್ಮಾನಗಳನ್ನು ತಾವೇ ತೆಗೆದುಕೊಳ್ತವೆ ಮತ್ತು ಅವುಗಳನ್ನು ಕಾರ್ಯಗತವನ್ನಾಗಿ ಕೂಡ ಮಾಡ್ತವೆ. ಪಂಚಾಯಿತಿಗಳಿಗೆ ಹಣಕಾಸನ್ನು ಹಂಚತಕ್ಕಂತಹ ಸಮಿತಿ ಯಾವುದು? ಅಂದರೆ ಕೇಂದ್ರ ಹಣಕಾಸು ಆಯೋಗ ಪಂಚಾಯಿತಿಗಳಿಗೆ, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸನ್ನು ಕೊಡುತ್ತೆ, ಅನುದಾನವನ್ನು ಕೊಡುತ್ತೆ. ಜೊತೆಗೆ ಈ ಬಜೆಟ್ನಲ್ಲಿ ಇವುಗಳಿಗೆ ಅಂತ ಮೀಸಲಿರ್ತಕ್ಕಂಥ ಹಣವನ್ನು ಕೂಡ ಕೊಡುತ್ತೆ. ಅದರಲ್ಲಿ ಪಂಚಾಯಿತಿಗಳಿಗೆ ಅಂದರೆ ಗ್ರಾಮ ಪಂಚಾಯಿತಿಗೆ 85% ಕೊಡಲಾಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಆರೆಂಜ್ ಮಿಷನ್ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ? ಇದು ಸಂಬಂಧಪಟ್ಟದ್ದು ಕೃಷಿ ಕ್ಷೇತ್ರಕ್ಕೆ, ಅಂದರೆ ಜೈವಿಕ ಕೃಷಿ ಆಗಿರ್ಬೋದು ಅಥವಾ ಹಣ್ಣಿನ ಬೆಳೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಿಷನ್ ಆಗಿರುತ್ತೆ. ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಯಾವ ತಾರೀಕಿನೊಳಗೆ PDO ಅವರು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು? ಆಯಿತಾ? ಅದನ್ನು ಪ್ರತಿ ತಿಂಗಳ 10ನೇ ತಾರೀಕಿನೊಳಗೆ ಕಳಿಸ್ಬೇಕಾಗುತ್ತೆ. ಅಂದರೆ ಇವಾಗ ನವೆಂಬರ್ ಅಂತ ತಿಳ್ಕೊಳ್ಳಿ, ನವೆಂಬರ್ ತಿಂಗಳದನ್ನು ಮುಂದಿನ ತಿಂಗಳು ಡಿಸೆಂಬರ್ 10ನೇ ತಾರೀಕಿನ ಒಳಗಾಗಿ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು. ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರದ ಕ್ವೆಶನ್ಸ್ಗಳು. ಗ್ರಾಮ ಪಂಚಾಯಿತಿ ನೀಡಿದ ಆದೇಶದ ವಿರುದ್ಧ ಯಾರಿಗೆ ಅಪೀಲು ಮಾಡಬಹುದು? ಈಗ ಗ್ರಾಮ ಪಂಚಾಯಿತಿ ಒಂದು ಸಭೆಯಲ್ಲಿ ಏನೋ ಒಂದು ಡಿಸಿಷನ್ ತಗೊಂಡಿರುತ್ತೆ, ಅದು ನಮಗೆ ಒಪ್ಪಿಗೆ ಇಲ್ಲ ಅಂತಂತಂದರೆ ಅದರ ವಿರುದ್ಧ ಯಾರಿಗೆ ಅಪೀಲು ಮಾಡ್ಬೋದು ಅಂದರೆ CEO ಅವರಿಗೆ, ಅಂದರೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಅಪೀಲು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಡಿದಂತಹ ಆದೇಶದ ವಿರುದ್ಧ EO ಅವರಿಗೆ, ತಾಲೂಕು ಪಂಚಾಯಿತಿಯ EO ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಅಪೀಲನ್ನು ಮಾಡಬೇಕು.
ಇದು PDO ಅವರ ಕೆಲಸಗಳಾಗಿರೋದ್ರಿಂದ, ಕರ್ತವ್ಯಗಳಾಗಿರೋದ್ರಿಂದ ಇಂತಹ ಕ್ವಶನ್ಗಳನ್ನ ಕೇಳ್ತಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭವಾದದ್ದು ಯಾವ ವರ್ಷದಲ್ಲಿ? ಮನ್ರೇಗಾ ಅಂತ ಹೇಳ್ತಾರೆ. 2005 ಇದು ಪ್ರಾರಂಭವಾಗಿದ್ದು, ಮೊದಲು ಆಂಧ್ರ ಪ್ರದೇಶದಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ 2006 ಇದು ಪ್ರಾರಂಭ ಆಗುತ್ತೆ. ಏನು ಮನ್ರೇಗಾದಲ್ಲಿ 100 ದಿನಗಳ ಕೆಲಸವನ್ನು ಕುಟುಂಬದ ಒಬ್ಬ ಸದಸ್ಯರಿಗೆ ನೀಡಲಾಗುತ್ತೆ. ಯಾಕಂದರೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಸಲುವಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಯೋಜನೆ ಇದಾಗಿದೆ. ಈಗ ದೇಶದಲ್ಲಿ ಇದೇ ಅತಿ ದೊಡ್ಡದಾದಂಥ ಸರ್ಕಾರಿ ಯೋಜನೆ ಆಗಿರುತ್ತೆ. 2024 ಅಂದರೆ ಈ ವರ್ಷ 3 to 10% ಒಂದು ಕೊಡ್ತಾರಲ್ಲ ಕೂಲಿ, ಅದನ್ನು ಏರಿಕೆಯನ್ನು ಮಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿ 316 ರೂಪಾಯಿ ಇತ್ತು, ಅದನ್ನು 349 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಲಾಗಿದೆ. ಅಂದರೆ 1 ರೂಪಾಯಿ ಕಡಿಮೆ, 350 ರುಪೀಸ್ಗೆ. ಪೆಸಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1996 ಈ ಒಂದು ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ಪೆಸಾ ಆ್ಯಕ್ಟನ್ನು ಯಾವ ಸಂವಿಧಾನದ ತಿದ್ದುಪಡಿಯಲ್ಲಿ ಜಾರಿಗೆ ತರಲಾಗುತ್ತೆ? 73ನೇ ತಿದ್ದುಪಡಿಯಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ. ಅಂದರೆ ಇದು ಅನುಸೂಚಿತ ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯ ಆಗುತ್ತೆ. ಇದರಲ್ಲಿ 10 ಸ್ಟೇಟ್ಗಳಿದ್ದಾವೆ. ನಮ್ಮ ಕರ್ನಾಟಕ ಇದರಲ್ಲಿ ಬರಲ್ಲ, ಆಯಿತಾ? ನಮ್ಮ ಕರ್ನಾಟಕ ಇದರಲ್ಲಿ ಸೇರಿಲ್ಲ. ಪೆಸಾ ಕಾಯ್ದೆಯ ಪ್ರಕಾರ ಗ್ರಾಮ ಸಭೆಯ ಪ್ರಮುಖ ಅಧಿಕಾರವೆಂದರೆ ಸ್ಥಳೀಯ ಸಂಪತ್ತಿನ ನಿರ್ವಹಣೆ. ಈ ಕಾಯ್ದೆಯನ್ನು ಅನುಸೂಚಿತ ಪ್ರದೇಶಗಳಿಗೆ ಏನಕ್ಕೆ ತರಲಾಗುತ್ತೆ ಅಂತಂದರೆ, ಆ ಸಮುದಾಯಗಳಿಗೆ ತಕ್ಕಂಥ ಅಧಿಕಾರಗಳನ್ನು ನೀಡಲಾಗುತ್ತೆ ಈ ಒಂದು ಆ್ಯಕ್ಟ್ ಮೂಲಕ. ಇಂತಹ ಮತ್ತಷ್ಟು ಮಾಹಿತಿಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಸಂವಿಧಾನದ ಬಹುಮತಗಳು ಮತ್ತು ಇತರೆ ದೇಶಗಳಿಂದ ಎರವಲು ಪಡೆದಂಥ ವಿಷಯಗಳು ಮತ್ತು ಸೈನ್ಸ್ ಮೇಲೆ ಇನ್ನಿತರ ವಿಷಯಗಳ ಮೇಲೆ ಶಾರ್ಟ್ಕಟ್ ಟ್ರಿಕ್ಕನ್ನು ನೀಡಲಾಗಿದೆ. ಒಂದು ಸರಿ ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ.